ಈ ಜೀವನದಲ್ಲಿ ಕೆಲವೊಂದು ಸಾರಿ ಎಂತಹ ಕಷ್ಟಗಳು ಬಂದ್ಬಿಡ್ತವೆ ಅಂದರೆ ಮುಂದೆ ಹೋಗೋದಕ್ಕೆ ದಾರಿನೇ ಗೊತ್ತಾಗಲ್ಲ. ಎಲ್ಲ ಬಾಗಿಲುಗಳು ಮುಚ್ಚಿದಂಗೆ ಆಗ್ಬಿಡುತ್ತೆ. ನಮ್ಮ ಮನಸ್ಸು ಛಿದ್ರ ಆಗಿ ಒಡೆದು ಹೋಗಿ ಬಿಟ್ಟಿರುತ್ತೆ. ನಮ್ಮ ಮೇಲೆ ನಮಗೆ ಇರುವಂತಹ ನಂಬಿಕೆನೇ ಸತ್ತೋಗ್ಬಿಡುತ್ತೆ. ಈ ಎಲ್ಲ ಸಮಸ್ಯೆಗಳು ಯಾವಾಗ ಸರಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ಟೈಮಲ್ಲಿ ಅನಿಸ್ತಾ ಇರತ್ತೆ, ನನ್ನ ಪ್ರಕಾರ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾಕೆ ನನಗೆ ಕಷ್ಟಗಳು ಬರ್ತಾ ಇದ್ದಾವೆ, ನನ್ನ ಯಾಕೆ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ನೋವನ್ನು ಯಾಕೆ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾರಾದರೂ ಬಂದು ನಾನಿದ್ದೀನಿ ನಿನ್ನ ಜೊತೆ, ಹೆದರ್ಬೇಡ ಅಂತ ಹೇಳೋರೇ ಇಲ್ಲ ಅಂತ ಅನಿಸ್ಬಿಡತ್ತೆ. ಒಂಟಿ ಆಗ್ಬಿಟ್ನಾ ಅಂತ ಅನಿಸ್ಬಿಡತ್ತೆ. ಇಂತಹ ಸಿಚುವೇಶನಲ್ಲಿ ನಾನು ಸತ್ತೋಗ್ಬಿಡೋದೇ ಒಳ್ಳೆಯದು ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಕಷ್ಟ, ನಮ್ಮ ಕಣ್ಣೀರು ಯಾರಿಗೂ ಅರ್ಥನೇ ಆಗ್ತಿರಲ್ಲ. ಎಲ್ಲರೂ ಅವರವರ ಜೀವನದ ಜಾತ್ರೆಯಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಇಂತಹ ಒಂದು ಕೆಟ್ಟ ಸಿಚುವೇಶನಲ್ಲಿ ನೀವು ಕೂಡ ಇದ್ದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾರು ಕಷ್ಟಗಳ ಜೊತೆ ಹೋರಾಡ್ತಾರೋ ಅವರೇ ಮುಂದೆ ಬರೋದು, ಅವರೇ ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗೋದು. ಯಾಕಂತಂದರೆ ಖುಷಿಯಾಗಿದ್ದಾಗ ನಾವು ಸಾಮಾನ್ಯ ವ್ಯಕ್ತಿಗಳಾಗಿ ಬದುಕ್ತಾ ಇರ್ತೀವಿ. ಆದರೆ ಕಷ್ಟಗಳು, ಸಮಸ್ಯೆಗಳು ಇದ್ದರೆ ನಿಮ್ಮಲ್ಲಿ ಅಡಗಿ ಕುಳಿತಿರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಹೊರಗಡೆ ಬರ್ತಾನೆ. ನೀವು ಖುಷಿಯಾಗಿದ್ದಾಗ ಕಾಣದೇ ಇರುವಂತಹ ಖತರ್ನಾಕ್ ಸತ್ಯಗಳು ನೀವು ದುಃಖದಲ್ಲಿದ್ದಾಗ ನಿಮ್ಮ ಮುಂದೆ ಬರ್ತವೆ. ಕಷ್ಟಗಳನ್ನು ಜಯಿಸಿ ಮುಂದೆ ಬರ್ತೀರಾ ಅಂತ ಅಂದರೆ ನಿಮ್ಮಷ್ಟು ಬಲಿಷ್ಠ ವ್ಯಕ್ತಿನೇ ಯಾರೂ ಇರಲ್ಲ ಕಣ್ರಿ. ರಿಮೆಂಬರ್ ಒನ್ ಥಿಂಗ್, ಕಷ್ಟಗಳು ನಿಮ್ಮನ್ನು ನೆಲಕಚ್ಚಿಸೋದಕ್ಕೆ ಬರಲ್ಲ, ಬದಲಾಗಿ ನೆಲದಿಂದ ಮೇಲಕ್ಕೆತ್ತಿಸೋದಕ್ಕೆ ಬರುತ್ತವೆ. ನಿಮ್ಮ ಸಮಸ್ಯೆಗಳೇ ನಿಮ್ಮನ್ನು ಗುರಿ ಕಡೆಗೆ ಕರೆದುಕೊಂಡು ಹೋಗ್ತವೆ ಅನ್ನೋದು ಯಾವತ್ತಿಗೂ ಮರಿಬೇಡಿ. ಯಾರಾದರೂ ಬಿಟ್ಟೋದ್ರಾ, ಹೋಗ್ಲಿ ಬಿಡ್ರಿ, ಯಾಕೆ ತಡಿತೀರಾ? ನಿಮ್ಮ ಜೀವನಕ್ಕೆ ನೀವೇ ಒಂದು ಅದ್ಭುತ. ಕಷ್ಟಗಳು ದೊಡ್ಡದೇನಿರಲ್ಲ, ಅದ್ರ ಮುಂದೆ ನಾವು ಚಿಕ್ಕವರಾಗಿ ಯೋಚಿಸ್ತೀವಿ. ನಮ್ಮ ಬಲಿಷ್ಠ ಯೋಚನೆ ಮತ್ತು ಯೋಜನೆಗಳಿಂದ ನಮ್ಮ ಕಷ್ಟಗಳನ್ನು ಚಿಕ್ಕದಾಗಿ ಮಾಡಬೇಕಾಗತ್ತೆ. ಆಗ ಈ ಕಷ್ಟಗಳಿಗೆ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಸೊ ಇದು ನಿಮ್ಮನ್ನು ನೀವು ಎಷ್ಟು ನಂಬ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೋರಾಡ್ತಿರೋದು ಬೇರೆ ಯಾರ ಜೊತೆನೂ ಅಲ್ಲ ಬಾಸು, ಬದಲಾಗಿ ನಿಮ್ಮ ಯೋಚನೆಗಳ ಜೊತೆ, ನಿಮ್ಮ ಅಶಕ್ತಿಯ ಜೊತೆ, ನಿಮ್ಮ ನೋವಿನ ಜೊತೆ, ನಿಮ್ಮ ಒಂಟಿತನದ ಜೊತೆ ಹೋರಾಡ್ತಾ ಇದ್ದೀರಾ. ಜೀವನದಲ್ಲಿ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ ಅನ್ನೋದು ಮ್ಯಾಟ್ರ್ ಅಲ್ಲ ಬಾಸು, ದಾರಿಯನ್ನು ಹುಡುಕ್ತಾ ಇಲ್ಲ ಅನ್ನೋದು ಮ್ಯಾಟ್ರು. ಇವತ್ತೇ ಚಿಂತೆಯನ್ನು ಬಿಟ್ಬಿಡಿ, ನಿಮ್ಮ ಸಾಮರ್ಥ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವೇನು ಮತ್ತು ನಿಮ್ಮ ಕೆಪಾಸಿಟಿ ಏನು ಅನ್ನೋದು ಅರ್ಥ ಮಾಡ್ಕೊಳ್ತೀರಾ ಅನ್ನೋದಾದರೆ ಆ ಸಮಸ್ಯೆಯನ್ನು ಗೆದ್ದು ತೋರಿಸಬಹುದು. ಈ ಒಂದೆರಡು ಮಾತುಗಳು ನಿಮಗೆ ಚಿಕ್ಕದಾಗಿ ಸ್ಫೂರ್ತಿಯನ್ನು ಕೊಟ್ಟಿವೆ ಅಂತ ಅಂದ್ಕೊಳ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಫೂರ್ತಿ ಮೀಡಿಯಾ. ಥ್ಯಾಂಕ್ ಯು.